ನಾವು ಹೇಳ್ತೀವಿ 7 ಜನ್ಮದ ಪಾಪಗಳಿರುತ್ತೆ ನಮಗೆ, ಅದು ಕಳೆಯದೆ ಹೋಗುವುದಿಲ್ಲ. ನಾವು ಮುಕ್ತಿ ಮಾರ್ಗಕ್ಕೆ ಬೇಗ ಹೋಗಬೇಕು ಅಂತ ಪ್ರಯತ್ನ ಪಟ್ಟಾಗ ಇದೆಲ್ಲವೂ ಕೂಡ ಬೇಗ ಬೇಗ ಬರಲಿಕ್ಕೆ ಶುರುವಾಗುತ್ತೆ ಅಂಥೇಳಿ. ಈಗ ನನ್ನ ಪ್ರಶ್ನೆ, ಆ ಅವನ ಕರ್ಮಗಳು ಕಳೆಯದೆ, ಈಗ ಹೇಳ್ತಾರೆ ಶಿಷ್ಯ ರೆಡಿಯಾದರೆ ಗುರು ತನ್ನಿಂತಾನೆ ಸಿಗ್ತಾನೆ ಅಂತ. ಶಿಷ್ಯ ರೆಡಿಯಾದರೆ ಸಾಕು, ಗುರು ತನ್ನಿಂತಾನೆ ಸಿಗ್ತಾನೆ ಅಂತ. ಅದಕ್ಕೊಂದು ಟೈಮ್ ಲಿಮಿಟ್ ಅಂತಿದೆಯಾ? ಇಲ್ಲ, ನಿಂದು ಇದೆಲ್ಲ ಆಯ್ತಪ್ಪ, ಇನ್ನು ನೀನು ಮುಕ್ತಿ ಮಾರ್ಗದತ್ತ ಹೋಗ್ಬೋದು, ಭಗವಂತನ ಜೊತೆ ಕನೆಕ್ಟ್ ಆಗ್ಬೋದು, ಅಥವಾ ಎಷ್ಟೇ ಪಾಪಕರ್ಮಗಳಿದ್ರೂ ಕೂಡ ನೀನು ಭಗವಂತನ ಜೊತೆ ಕನೆಕ್ಟ್ ಆಗಿದ್ಯಾ ಅಂತಂದರೆ, ಯಾಕಂದರೆ ನೀನು ಕೂಡ ಅದರದ್ದೊಂದು ಭಾಗ, ನಿನ್ನ ಪಾಪಗಳು ಕಳೆಯುತ್ತೆ. ಈ ಕನ್ಫ್ಯೂಷನ್ ನನಗಿದೆ. ಅಂದರೆ ಈಗ ಓಕೆಪ್ಪ, ನಾನು ಭಗವಂತನ ಜೊತೆ ಕನೆಕ್ಟ್ ಆಗಬೇಕು, ಬಟ್ ಪಾಪಗಳು ಬಿಡ್ತಾ ಇಲ್ಲ, ಪ್ರಾರಬ್ಧ ಕರ್ಮಗಳಿರುತ್ತೆ, ಸಂಚಿತ ಕರ್ಮ ಇರುತ್ತೆ, ಎಲ್ಲವೂ ಇರುತ್ತೆ ಅಂತೇಳಿ. ಒಂದು, ಪಾಪಗಳಿಂದ ಮುಕ್ತವಾಗುವುದು ಹೇಗೆ? ಪಾಪಗಳೆಲ್ಲವೂ ಮುಕ್ತವಾದ ನಂತರ ನಾವು ಭಗವಂತನ ಹತ್ರಕ್ಕೆ ಬರ್ತೀವ? ಇದು ಒಂದು ರೀತಿ ಬೀಜವೃಕ್ಷ ನ್ಯಾಯ ಇದ್ದ ಹಾಗೆ. ಬೀಜದಿಂದ ವೃಕ್ಷವೋ, ವೃಕ್ಷದಿಂದ ಬೀಜವೋ ಅಂತ ಅಲ್ವೇ? ಸೊ ಇಟ್ಸ್ ಎನ್ ಎಟರ್ನಲ್ ಪ್ರೋಸೆಸ್. ಇದರಿಂದ ಅದು, ಅದರಿಂದ ಇದು ಇರಲಿ. ಅದು ಸೃಷ್ಟಿಯ ಒಂದು ರಹಸ್ಯ. ಬೀಜ ಫಸ್ಟ್ ಬಂತೋ ಅಥವಾ ಅದನ್ನು ಕಂಡುಹಿಡಿಯೋದು ಕಷ್ಟ ಮನುಷ್ಯ ಮಾತ್ರದವನಿಗೆ. ಇಲ್ಲಿ ಮುಖ್ಯವಾಗಿ ನಾವು ಫೋಕಸ್ ಮಾಡಬೇಕಾಗಿರೋದು ಯಾವುದು ಅಂತಂದರೆ, ಕರ್ಮ ಅಂದರೆ ಏನು ಅಂತ. ಬಹಳಷ್ಟು ಜನಕ್ಕೆ, 100ಕ್ಕೆ 99 ಜನಕ್ಕೆ ಇದು ಕ್ಲಿಷ್ಟವಾಗಿ ಕಾಣುತ್ತೆ. ಏನು, ಭಗವಂತನ ಒಂದು ಅನುಭವ ಅನ್ನೋದು ತುಂಬ ಕ್ಲಿಷ್ಟ, ಇದೆಲ್ಲ ನಮಗಲ್ಲ ಬಿಡಪ್ಪ ಅನ್ನುವಂತಹ ಮನೋಧರ್ಮ ಯಾಕೆ ಬರುತ್ತೆ ಅಂತಂದರೆ, ಅವನಿಗೆ ಎಲ್ಲೋ ಒಂದು ಕಡೆ ಗೊತ್ತಿದೆ, ಏನು, ತಾನು ಮಾಡುವ ಎಲ್ಲವೂ ಕೂಡ ಒಳ್ಳೆಯದಿರ್ಬೋದು, ಕೆಟ್ಟದ್ದೆಲ್ಲವೂ ಇರ್ಬೋದು, ಅದು ಜಗತ್ತಿಗೆ ಗೊತ್ತಿಲ್ಲದೆ ಇರ್ಬೋದು, ನನ್ನೊಳಗೆ ಎಲ್ಲವೂ ರೆಕಾರ್ಡ್ ಆಗಿರುತ್ತೆ. ನಾನು ಮಾಡೋ ತಪ್ಪು ಸರಿ ನನಗೆ ಗೊತ್ತಿರುತ್ತೆ, ಯಾರಿಗೂ ಗೊತ್ತಿಲ್ಲದೆ ಇದ್ರು ಮತ್ತು ಅದನ್ನು ಅಷ್ಟು ಸಕ್ಸಸ್ಫುಲಿ ಹೈಡ್ ಮಾಡುವಂತಹ ಚಾಕಚಕ್ಯತೆಯೂ ಮನುಷ್ಯನ ಬುದ್ಧಿಗೆ ಬಂದಿರುತ್ತೆ. ಹಾಗಾಗಿ ಏನಾಗುತ್ತೆ, ಈ ಕರ್ಮ ಅನ್ನುವಂಥದ್ದನ್ನು, ಅಸ್ತಿತ್ವವನ್ನು ಗುರುತಿಸೋದು ತುಂಬ ಕಷ್ಟ ಆಗುತ್ತೆ ಮನುಷ್ಯನಿಗೆ. ಬಹಳಷ್ಟು ಜನಕ್ಕೆ ಅಂಥದ್ದೊಂದು ಇದೆ ಅನ್ನೋದೇ ಗೊತ್ತಿಲ್ಲ. ಹಾಗಾಗಿ ಅದನ್ನು ಪಾಪ ಪುಣ್ಯ ಅನ್ನೋ ಬೇರೆ ಬೇರೆ ಹೆಸರುಗಳನ್ನಲ್ಲಿ ಹೇಳ್ತಾ, ಮತ್ತು ಇನ್ನೊಂದು ದೊಡ್ಡ ಭ್ರಮೆ ಏನಿದೆ ಮನುಷ್ಯನಲ್ಲಿ ಅಂತಂದರೆ, ನಿಮ್ಮ ಪ್ರಶ್ನೆಗೆ ಉತ್ತರವೇ ಇದು. ಏನು ಅಂತಂದರೆ, ನಮ್ಮ ಎಲ್ಲ ಆಗು ಹೋಗುಗಳಿಗೂ ಜೀವನದಲ್ಲಿ ಭಗವಂತ ಕಾರಣ ಅಂತ, ಇದು ಆಡಿಕೆನಲ್ಲಿ ರೂಢಿನಲ್ಲಿ ಬಂದಿರುವಂಥದ್ದು. ಇದನ್ನು ನಾನು ಗಮನಿಸಿದ್ದೀನಿ. ತುಂಬ ಹಿರಿಯರು ಅಂತ ಮನೆಯಲ್ಲಿ ಅಂದ್ಕೊಂಡವರು ಕೂಡ, ನಾವು ಅಂದ್ಕೊಳ್ಳುವಂಥವ್ರು, ನಮ್ಮ ಮನೆಗಳಲ್ಲೇ ನಾನು ನೋಡಿರುವಂಥದ್ದು. ನಮ್ಮ ತಾಯಿಯಂದರು, ಅಜ್ಜಿ, ತಂದೆ ತಾಯಿ ಇವರೆಲ್ಲರೂ ಕೂಡ ಏನೇ ನಮಗೊಂದು ಸಮಸ್ಯೆ ಬಂತು ಅಂತಂದರೆ, ಏನಪ್ಪ ಭಗವಂತ ನೀನು ಈ ರೀತಿ ಮಾಡಿಬಿಟ್ಟಿಯಲ್ಲ ನನಗೆ, ಹೇಳ್ತೀವೋ ಇಲ್ವೋ? ಹೇಳ್ತೀವಿ ಅಲ್ವೇ? ಅಂದರೆ ನಮಗೆ ಭಗವಂತನ ಅರಿವಿನ ಬಗ್ಗೆ ಮತ್ತು ಅವನ ಸಂಬಂಧದ ಬಗ್ಗೆ ಇರುವ ಅಜ್ಞಾನದ ಒಂದು ತುಣುಕಿದು. ಯಾಕೆ ಅಂತ ಹೇಳ್ತೀನಿ. ಭಗವಂತ ಏನೂ ಮಾಡಲ್ಲ, ಅವನು ನಿರ್ಲಿಪ್ತ, ಎಲ್ಲವೂ ಮಾಡೋದು ನಾವೇ. ಅದಕ್ಕೆ ನಮ್ಮನ್ನು ಕರ್ಮ ಅಂದರೆ, ಕರ್ಮದಲ್ಲಿ ಇಲ್ಲದೆ ನಮಗೆ ಒಂದು ಕ್ಷಣ ಇರಲಿಕ್ಕಾಗೋದಿಲ್ಲ ಅಂತ. ಕರ್ಮದ ಅರ್ಥವನ್ನು 2 ರೀತಿಯಲ್ಲಿ ನಾವು ನೋಡ್ತೀವಿ. ನೀವು ಹೇಳಿದ್ದು ಸಂಚಿತ, ಪ್ರಾರಬ್ಧ ಇವೆಲ್ಲ ಅಂತ ಹೇಳಿ ಅಂತ. ಅದು ಕ್ಯುಮ್ಯುಲೇಟಿವ್ ಎಫೆಕ್ಟ್ ಆಫ್ ಯುವರ್ ಆ್ಯಕ್ಷನ್ಸ್. ಕರ್ಮ ಅಂದರೆ ಸಿಂಪ್ಲಿ ಒಂದು ಆ್ಯಕ್ಷನ್ನಿಗೂ ಕರ್ಮ ಅಂತಲೇ ಹೇಳೋದು. ಈಗ ನೀವು ಮಾತಾಡ್ತಾ ಕೂತೀವಿ, ಇದು ಒಂದು ಕರ್ಮವೇ, ಒಂದು ಪ್ಲೇನ್ ಆಫ್ ಆ್ಯಕ್ಷನ್. ಹಾಗಾಗಿ ಇದರಲ್ಲಿ ಗುಡ್ ಆ್ಯಂಡ್ ಬ್ಯಾಡ್ ಅಂತ 2 ವಿಧ ಅಂತ ನಾವು ಗಮನಿಸ್ಕೊಂಡ್ರೆ, ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಪುಣ್ಯ ಸಿಗುತ್ತೆ ಅಂತ, ಕೆಟ್ಟ ಕೆಲಸಗಳನ್ನು ಮಾಡಿದರೆ ಪಾಪ ಸಿಗುತ್ತೆ ಅಂತ ಹೇಳಿ ಅಂತ. ಆಯಿತಾ? ಈ ರೀತಿ ಇದ್ದಾಗ ನಾವು ಕರ್ಮದ ಬಗ್ಗೆ ಮಾತಾಡುವಾಗ ನಾವು ಸಾಮಾನ್ಯವಾಗಿ ಈ ಜನ್ಮದ ಕ್ಯಾಲ್ಕುಲೇಷನನ್ನು ಮಾತ್ರ ಮಾಡ್ತೀವಿ. ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವನದಲ್ಲಿ ನೋಡುವವರ ದೃಷ್ಟಿಯಿಂದನೂ ನಮ್ಮ ದೃಷ್ಟಿಯಿಂದನೂ ನಾವು ತುಂಬ ಒಳ್ಳೆಯ ಜೀವನವನ್ನೇ ಮಾಡಿದ್ದೀವಿ ಅನ್ನುವ ರಿಪೋರ್ಟ್ ನಮ್ಮೊಳಗೂ ಇರುತ್ತೆ. ಹೊರಗಡೆಯೂ ಜನ ಹೇಳ್ತಾರೆ, ತುಂಬ ಒಳ್ಳೆಯ ವ್ಯಕ್ತಿಯಪ್ಪ ಅವರು ಅಂತ ಹೇಳ್ತಾರೆ. ದುತ್ ಅಂತ ಏನೋ ಒಂದು ದೊಡ್ಡ ಆಘಾತಕಾರಿ ಘಟನೆ ನಡೆದು ಹೋಗುತ್ತೆ. ನೀವು ಇದೇ ಜೀವನದ ನಿಮ್ಮ ವೈಖರಿಯನ್ನು ನೋಡಿದರೆ ಅದು ಆ ರೀತಿ ಆಗೋಕ್ಕೆ ಕಾರಣವೇ ಇಲ್ಲ. ಅಯ್ಯೋ ಪಾಪ ಎಷ್ಟು ಒಳ್ಳೆ ವ್ಯಕ್ತಿ, ಇವನಿಗೇನು ಇಂಥ ದುರಂತ ಬಂತಲ್ಲಪ್ಪ ಅಂತ ಹೇಳ್ತಾರೆ ಜನ. ಇದಕ್ಕೆ ಉತ್ತರ ಏನು ಅಂತಂದರೆ, ಕರ್ಮ ಅನ್ನೋದು ಯಾವಾಗಲೂ ಕೂಡ ಇದೊಂದು ಆಧ್ಯಾತ್ಮಿಕ ಸತ್ಯ. ಯಾವಾಗಲೂ
ಅನೇಕ ಜನ್ಮಗಳದ್ದಾಗಿರುತ್ತೆ. ನೀವೇ ಹೇಳಿದಾಗ 7 ಜನ್ಮಗಳ ಪಾಪ. ಈ ಪಿಂಡಾಂಡದೊಳಗಡೆಗೆ ಮೈಕ್ರೋಕಾಸಮ್ ಒಳಗಡೆ ಎಲ್ಲಿದೆ ಅಂತ ಕೇಳಿದ್ರೆ, ನಿಮಗೆ ಆಧುನಿಕ ಭಾಷೆಯಲ್ಲಿ ಹೇಳಬೇಕು ಅನ್ನೋದಾದರೆ ಮನಸ್ಸಿಗೆ 3 ಲೇಯರ್ಸ್ ಇದೆ, 3 ಪದರಗಳು. ಅದರಲ್ಲಿ ಒಂದನ್ನು ನಾವು ಅನ್ಕಾನ್ಷಿಯಸ್ ಮೈಂಡ್ ಅಂತ ಕರಿತೀವಿ. ಪೂರ್ತಿ ಸುಪ್ತವಾದ ಆಳವಾದ ಪದರ ಅದು. ಅದಾದಮೇಲೆ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಅದಕ್ಕಿಂತ ಸ್ವಲ್ಪ ಮೇಲಕ್ಕಿರುವಂಥದ್ದು. ಇನ್ನೊಂದು ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ ಸಂಸ್ಕೃತದಲ್ಲಿ. ಕಾನ್ಷಿಯಸ್ ಮೇಲ್ಗಡೆದು ಕಾನ್ಷಿಯಸ್, ಅದರ ಒಳಗಡೆ ಇರುವಂಥದ್ದು ಸಬ್ಕಾನ್ಷಿಯಸ್, ಇನ್ನೊಂದು ಅನ್ಕಾನ್ಷಿಯಸ್. ಈ ಸಬ್ಕಾನ್ಷಿಯಸ್ ಏನಿದೆ ಇದು ಎರಡರನ್ನ ಕನೆಕ್ಟ್ ಮಾಡ್ತಾ ಇರುತ್ತೆ. ಅದರ ಮೂಲಕವೇ ಹಾದು ಜಾಗೃತ ಸ್ಥಿತಿಗೆ ಬರಬೇಕು ಅಂತ. ಸೊ ಒಂದು ದಿನದ ನಮ್ಮ ಒಂದು ದಿನಚರಿಯನ್ನು ನೀವು ನೋಡಿದರೆ ಕೆಲವು ಸಮಯ ನಾವು ಜಾಗೃತ ಮನಸ್ಸನ್ನು ಬಳಸ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ನಾವು ವಿ ಆರ್ ಟೋಟಲಿ ಅವೇಕ್ ಆ್ಯಂಡ್ ಅಲರ್ಟ್ ಟು ವಾಟ್ ವಿ ಆರ್ ಡೂಯಿಂಗ್. ಇದು ಸಾಮಾನ್ಯವಾಗಿ ನಾವು ಮನಸ್ಸನ್ನು ಟ್ರೈನ್ ಮಾಡಿಬಿಡ್ತೀವಿ ಇನ್ ದ ವೇ ಆಫ್ ಲಿವಿಂಗ್ ಸ್ಟೈಲ್, ಲೈಫ್ ಸ್ಟೈಲಲ್ಲಿ, ಡಿಸಿಪ್ಲಿನ್ಸಲ್ಲಿ, ಎಜುಕೇಷನ್ನು, ಇಂಟ್ರ್ಯಾಕ್ಷನ್ನು, ಪೇರೆಂಟ್ಹುಡ್, ಚೈಲ್ಡ್ಹುಡ್, ಇವೆಲ್ಲವನ್ನ ನೀವು ಒಟ್ಟಿಗೆ ಇಟ್ಕೊಂಡ್ರೆ ಇವುಗಳ ಮೂಲಕ ನಮಗೆ ಸಿಗೋದೇನು ಅಂದರೆ ಈ ಜಾಗೃತ ಮನಸ್ಸನ್ನು ಸದಾಕಾಲ ಟ್ರೈನ್ ಮಾಡುವಂಥದ್ದು. ಹಾಗಾಗಿ ಜಾಗೃತ ಮನಸ್ಸು ಅಂದರೆ ಎಲ್ರಿಗೂ ಬೇಗ ಅರ್ಥ ಆಗಿಬಿಡುತ್ತೆ. ಆದರೆ ಈ ಜಾಗೃತ ಮನಸ್ಸು ಕಾನ್ಸ್ಟೆಂಟಾಗಿ 24 ಗಂಟೆಯು ಹೊರಗಡೆಯಿಂದ ಮೆಸೇಜಸನ್ನು ರಿಸೀವ್ ಮಾಡ್ತಾನೆ ಇರುತ್ತೆ ಥ್ರೂ ಯುವರ್ 5 ಸೆನ್ಸಸ್. ಏನನ್ನೋ ಕೇಳ್ತೀವಿ, ಏನನ್ನೋ ನೋಡ್ತೀವಿ, ಏನನ್ನೋ ಮಾತಾಡ್ತೀವಿ, ಏನನ್ನೋ ಸ್ಪರ್ಶ ಮಾಡ್ತೀವಿ, ಇವುಗಳ ಮೂಲಕ ಏನನ್ನೋ ಸ್ಮೆಲ್ ಮಾಡ್ತೀವಿ. ಇದ್ರ ಮೂಲಕ ನಮಗೆ ಕಾನ್ಸ್ಟೆಂಟಾಗಿ ಇನ್ಫಾರ್ಮೇಷನ್ಸ್ ಬರ್ತಾನೆ ಇರುತ್ತೆ. ಅದೆಲ್ಲ ಎಲ್ಲಿ ಹೋಗಿ ಲಾಡ್ಜ್ ಆಗುತ್ತೆ? ಕಾನ್ಷಿಯಸ್ ಮೈಂಡಲ್ಲಿ. ಅದು ತುಂಬ ಮೇಲ್ಪದರ ಅದು, ಆದರೆ ಅದು ಅಲ್ಲೇ ಉಳಿಯೋಲ್ಲ. ಕೊನೆಗೆ ನಮಗೆ ಅಂದರೆ ನಾವು ಆ್ಯಸ್ ವಿ ಗ್ರೋ ಅಪ್, ಬೆಳೀತಾ ಅನೇಕ ವಿಷಯಗಳನ್ನು ಈ ರೀತಿ ಸಂಗ್ರಹ ಮಾಡಿತ್ತು. ಅಲ್ಲಿಂದ ಅದು ಒಳಗಡೆ ಸುಪ್ತ ಮನಸ್ಸಿಗೆ ಹೋಗ್ತದೆ. ಮತ್ತು ಅನೇಕ ಕಾರಣಗಳಿಗೆ ಅದು ಭರ್ತಿ ಆಯಿತು. ಕಾಲಕ್ಕೆ ಒಳಪಟ್ಟು ಕಾಲದ ಚೌಕಟ್ಟಿನಲ್ಲಿ ಅನೇಕವು ಈ ರೀತಿ ಅನ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಸೆಟಲ್ ಆಗುತ್ತೆ ಅಂತ ನಾವು ಹೇಳ್ತೀವಿ. 7 ಜನ್ಮದ ಪಾಪಗಳಿರುತ್ತೆ ನಮಗೆ, ಅದು ಕಳೆಯದೆ ಹೋಗೋದಿಲ್ಲ. ನಾವು ಮುಕ್ತಿ ಮಾರ್ಗಕ್ಕೆ ಬೇಗ ಹೋಗಬೇಕು ಅಂತ ಪ್ರಯತ್ನ ಪಟ್ಟಾಗ ಇದೆಲ್ಲವೂ ಕೂಡ ಬೇಗ ಬರಲಿಕ್ಕೆ ಶುರುವಾಗುತ್ತೆ ಅಂಥೇಳಿ. ಈಗ ನನ್ನ ಪ್ರಶ್ನೆ, ಅವನ ಕರ್ಮಗಳು ಕಳೆಯದೆ, ಈಗ ಹೇಳ್ತಾರೆ ಶಿಷ್ಯ ರೆಡಿಯಾದರೆ ಗುರು ತನ್ನಿಂತಾನೆ ಸಿಗ್ತಾನೆ ಅಂತ. ಶಿಷ್ಯ ರೆಡಿಯಾದರೆ ಸಾಕು, ಗುರು ತನ್ನಿಂತಾನೆ ಸಿಗ್ತಾನೆ ಅಂತ. ಅದಕ್ಕೊಂದು ಟೈಮ್ ಲಿಮಿಟ್ ಅಂತಿದೆಯಾ? ಇಲ್ಲ, ನಿಂದು ಇದೆಲ್ಲ ಆಯ್ತಪ್ಪ, ಇನ್ನು ನೀನು ಮುಕ್ತಿ ಮಾರ್ಗದತ್ತ ಹೋಗ್ಬೋದು, ಭಗವಂತನ ಜೊತೆ ಕನೆಕ್ಟ್ ಆಗ್ಬೋದು. ಅಥವಾ ಎಷ್ಟೇ ಪಾಪಕರ್ಮಗಳಿದ್ರೂ ಕೂಡ ನೀನು ಭಗವಂತನ ಜೊತೆ ಕನೆಕ್ಟ್ ಆಗಿದ್ಯಾ ಅಂತಂದರೆ, ಯಾಕಂದರೆ ನೀನು ಕೂಡ ಅದರದ್ದೊಂದು ಭಾಗ, ನಿನ್ನ ಪಾಪಗಳು ಕಳೆಯುತ್ತೆ. ಈ ಕನ್ಫ್ಯೂಷನ್ ನನಗಿದೆ. ಅಂದರೆ ಈಗ ಓಕೆಪ್ಪ, ನಾನು ಭಗವಂತನ ಜೊತೆ ಕನೆಕ್ಟ್ ಆಗಬೇಕು, ಬಟ್ ಪಾಪಗಳು ಬಿಡ್ತಾ ಇಲ್ಲ. ಪ್ರಾರಬ್ಧ ಕರ್ಮಗಳಿರುತ್ತೆ, ಸಂಚಿತ ಕರ್ಮ ಇರುತ್ತೆ, ಎಲ್ಲವೂ ಇರುತ್ತೆ ಅಂತೇಳಿ. ಒಂದು ಪಾಪಗಳಿಂದ ಮುಕ್ತವಾಗುವುದು ಹೇಗೆ? ಪಾಪಗಳೆಲ್ಲವೂ ಮುಕ್ತವಾದ ನಂತರ ನಾವು ಭಗವಂತನ ಹತ್ರಕ್ಕೆ ಬರ್ತೀವ? ಇದು ಒಂದು ರೀತಿ ಬೀಜವೃಕ್ಷ ನ್ಯಾಯ ಇದ್ದ ಹಾಗೆ. ಬೀಜದಿಂದ ವೃಕ್ಷವೋ, ವೃಕ್ಷದಿಂದ ಬೀಜವೋ ಅಂತ ಅಲ್ವೇ? ಸೊ ಇಟ್ಸ್ ಎನ್ ಎಟರ್ನಲ್ ಪ್ರೋಸೆಸ್. ಇದರಿಂದ ಅದು, ಅದರಿಂದ ಇದು ಇರಲಿ. ಅದು ಸೃಷ್ಟಿಯ ಒಂದು ರಹಸ್ಯ. ಬೀಜ ಫಸ್ಟ್ ಬಂತೋ ಅಥವಾ ಅದನ್ನು ಕಂಡುಹಿಡಿಯೋದು ಕಷ್ಟ ಮನುಷ್ಯ ಮಾತ್ರದವನಿಗೆ. ಇಲ್ಲಿ ಮುಖ್ಯವಾಗಿ ನಾವು ಫೋಕಸ್ ಮಾಡಬೇಕಾಗಿರೋದು ಯಾವುದು ಅಂತಂದರೆ, ಕರ್ಮ ಅಂದರೆ ಏನು ಅಂತ. ಬಹಳಷ್ಟು ಜನಕ್ಕೆ, 99 ಜನಕ್ಕೆ ಇದು ಕ್ಲಿಷ್ಟವಾಗಿ ಕಾಣುತ್ತೆ. ಏನು, ಭಗವಂತನ ಒಂದು ಅನುಭವ ಅನ್ನೋದು ತುಂಬ ಕ್ಲಿಷ್ಟ, ಇದೆಲ್ಲ ನಮಗಲ್ಲ ಬಿಡಪ್ಪ ಅನ್ನುವಂತಹ ಮನೋಧರ್ಮ ಯಾಕೆ ಬರುತ್ತೆ ಅಂತಂದರೆ, ಅವನಿಗೆ ಎಲ್ಲೋ ಒಂದು ಕಡೆ ಗೊತ್ತಿದೆ, ಏನು, ತಾನು ಮಾಡುವ ಎಲ್ಲವೂ ಕೂಡ ಒಳ್ಳೇದಿರ್ಬೋದು, ಕೆಟ್ಟದ್ದೆಲ್ಲವೂ ಇರ್ಬೋದು, ಅದು ಜಗತ್ತಿಗೆ ಗೊತ್ತಿಲ್ಲದೆ ಇರ್ಬೋದು, ನನ್ನೊಳಗೆ ಎಲ್ಲವೂ ರೆಕಾರ್ಡ್ ಆಗಿರುತ್ತೆ. ನಾನು ಮಾಡೋ ತಪ್ಪು ಸರಿ ನನಗೆ ಗೊತ್ತಿರುತ್ತೆ, ಯಾರಿಗೂ ಗೊತ್ತಿಲ್ಲದೆ ಇದ್ರು ಮತ್ತು ಅದನ್ನು ಅಷ್ಟು ಸಕ್ಸಸ್ಫುಲಿ ಹೈಡ್ ಮಾಡುವಂತಹ ಚಾಕಚಕ್ಯತೆಯು ಮನುಷ್ಯನ ಬುದ್ಧಿಗೆ ಬಂದಿರುತ್ತೆ.